ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫಿಲ್ಮಿ ಬೀಟ್ ಕನ್ನಡ. ನಾನು ಚಂದನ. ಇವತ್ತು ಫ್ರೈಡೆ, ಸೊ ನಮ್ಮ ಚಂದನವನದ ಸುತ್ತ ಏನೆಲ್ಲ ನಡೀತಿದೆ ಅನ್ನೋದರ ಅಪ್ಡೇಟ್ಸ್ ಕೊಡೋದಕ್ಕೆ ಈಗಾಗಲೇ ನಾನು ರೆಡಿಯಾಗಿ ಬಂದ್ಬಿಟ್ಟಿದ್ದೀನಿ. ಈ ಹಿಂದೆ ನಾವು ಫ್ರೈಡೆ ಯಾವ ಸಿನಿಮಾಗಳು ರಿಲೀಸ್ ಆಗ್ತಿದೆ, ಯಾವ ಸಿನಿಮಾ ಹೈಪ್ ಕ್ರಿಯೇಟ್ ಮಾಡಿದೆ, ಯಾವ ಸಿನಿಮಾ ಏನು ಕಂಟೆಂಟ್ ಇಟ್ಕೊಂಡು ತೆರೆಗೆ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಮಾತನಾಡ್ತಿದ್ವಿ. ಅದರ ಜೊತೆಯಲ್ಲಿ OTTಗೆ ಯಾವೆಲ್ಲ ಸಿನಿಮಾಗಳು ಸ್ಟ್ರೀಮ್ ಆಗ್ತಿದೆ ಅನ್ನೋದನ್ನು ಕುರಿತು ಕೂಡ ಮಾತಾಡ್ತಿದ್ವಿ. ಹಾಗೆ ಹೊಸ ಪರಿಚಯ ಏನೆಲ್ಲ ಇದೆ ಅನ್ನೋದನ್ನು ಕೂಡ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ವಿ. ಆದರೆ ಈ ಸಲ ಈ ಫ್ರೈಡೆ 2025ರಲ್ಲಿ ಇದೇ ಮೊದಲನೇ ಬಾರಿಗೆ ನಮ್ಮ ಕನ್ನಡದ ಯಾವುದೇ ಸಿನಿಮಾ ಕೂಡ ಈ ವಾರ ರಿಲೀಸ್ ಆಗಿಲ್ಲ. ಯೂಶಲಾಗಿ ನಮಗೆಲ್ರಿಗೂ ಗೊತ್ತಿರೋ ಹಾಗೆ ಒಂಥರ ಡಿಸೆಂಬರ್ ಲಕ್ಕಿ ಮಂತ್ ಅಂತ ಹೇಳ್ತೀವಿ. ದೊಡ್ಡ ಸ್ಟಾರ್ ನಟರ ಸಿನಿಮಾಗಳು ಈ ಡಿಸೆಂಬರ್ನಲ್ಲಿ ಬರುತ್ತೆ. ಹಾಗೆ ಡಿಸೆಂಬರ್ನಲ್ಲಿ ತೆರೆ ಕಂಡಂತಹ ಸಿನಿಮಾಗಳು ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡುತ್ತೆ ಅನ್ನೋದೆಲ್ಲ ನಾವು ಈ ಹಿಂದೆ ಕೇಳ್ಪಟ್ಟಿದ್ವಿ. ಆದರೆ ಫಾರ್ ದ ಫಸ್ಟ್ ಟೈಮ್ ಈ ವರ್ಷದಲ್ಲಿ ಇವತ್ತು ಯಾವುದೇ ಕನ್ನಡ ಸಿನಿಮಾ ಕೂಡ ರಿಲೀಸ್ ಆಗಿಲ್ಲ. ಇನ್ನು ಈ ವರ್ಷ 220ಕ್ಕೂ ಹೆಚ್ಚು ಸಿನಿಮಾಗಳು ರಿಲೀಸ್ ಆಗಿದೆ. ಇನ್ನು 50 ಸಿನಿಮಾಗಳು ಈ ವರ್ಷ ರಿಲೀಸ್ಗೆ ರೆಡಿ ಆಗಿದೆ. ಆದರೂ ಕೂಡ ಈ ವಾರ ಯಾವ ಸಿನಿಮಾ ಕೂಡ ರಿಲೀಸ್ ಆಗಿಲ್ಲ. ಈ ಹಿಂದೆ ನಾವು ಒಂದಷ್ಟು ಆರೋಪಗಳನ್ನು ಕೇಳ್ಪಡ್ತಾ ಇದ್ವಿ. ದೊಡ್ಡ ಹೀರೋ ಸಿನಿಮಾಗಳು ಬಂತು ಅಂದರೆ ನಮಗೆ ಥಿಯೇಟರ್ ಸಿಗಲ್ಲ, ಪರಭಾಷಾ ಸಿನಿಮಾಗಳ ಹಾವಳಿಯಿಂದ ಕೂಡ ನಮಗೆ ಥಿಯೇಟರ್ಗಳು ಸಿಗಲ್ಲ, ಅಥವಾ ನಮ್ಮ ಸಿನಿಮಾ ಚೆನ್ನಾಗಿದ್ರೂ ಕೂಡ ಥಿಯೇಟರ್ಗಳಲ್ಲಿ ಓಡ್ತಾ ಇಲ್ಲ ಬಿಕಾಸ್ ನಮಗೆ ಮೇನ್ ಥಿಯೇಟರ್ ಸಿಗಲ್ಲ ಅನ್ನೋ ಆರೋಪಗಳನ್ನ ನಿರ್ದೇಶಕರು ಸಾಮಾನ್ಯವಾಗಿ ಮಾಡ್ತಾಯಿದ್ರು. ಆದರೆ ಈ ಸಲ ಯಾವುದೇ ದೊಡ್ಡ ಸಿನಿಮಾಗಳ ಹಾವಳಿ ಇಲ್ಲ, ಪರಭಾಷಾ ಸಿನಿಮಾಗಳ ಹಾವಳಿ ಇಲ್ಲ. ಆದರೂ ಕೂಡ ಥಿಯೇಟರ್ಗಳು ಲಭ್ಯ ಇದ್ದರೂ ಕೂಡ ಈ ವಾರ ಯಾವುದೇ ಕನ್ನಡ ಸಿನಿಮಾ ರಿಲೀಸ್ ಆಗಿಲ್ಲ. ಇನ್ನು ಹೌದು, ಡೆವಿಲ್ ಸಿನಿಮಾ ರಿಲೀಸ್ ಆಗಿದೆ, ದರ್ಶನ್ ಅವರ ಸಿನಿಮಾ ರಿಲೀಸ್ ಆಗಿದೆ ಕಳೆದ ವಾರ. ಆದರೂ ಅಷ್ಟಾಗಿ ಸೌಂಡ್ ಮಾಡಿಲ್ಲ. ಅಷ್ಟಾಗಿ ಸೌಂಡ್ ಮಾಡದೇ ಇರೋ ಕಾರಣ ಈ ವಾರ ಸಿನಿಮಾ ಬರ್ಬೋದಿತ್ತು. ಇನ್ನು ಮುಂದಿನ ವಾರಕ್ಕೆ ಎರಡು ಡಬಲ್ ಸಿನಿಮಾಗಳ ಧಮಾಕ ಕಾದಿದೆ ನಮ್ಮ ಕನ್ನಡಿಗರಿಗೆ. ಅದನ್ನು ಎಲ್ಲೋ ತಲೆಯಲ್ಲಿ ಇಟ್ಕೊಂಡು ಪ್ರಾಬಬ್ಲಿ ಈ ವಾರ ರಿಲೀಸ್ ಯಾರೂ ಮಾಡಿಲ್ಲ ಅಂತ ಕಾಣುತ್ತೆ. ಇನ್ನು ನವೆಂಬರ್ 1ನಲ್ಲಿ ನಾವು ನೋಡೋದಾದರೆ ಅಂದರೆ ಕಾಂತಾರ ಸಿನಿಮಾ ಒಂದು ಬ್ರೇಕನ್ನು ತಂದುಕೊಡ್ತು ಈ ವರ್ಷ ನಮಗೆ. ಅಂದರೆ ಮೊದಲ 6 ತಿಂಗಳು ಏನಿತ್ತು, ಮೊದಲ 6 ತಿಂಗಳು ಕೂಡ ಯಾವುದೇ ರೀತಿಯಾದಂತಹ ಅಷ್ಟು ಸಕ್ಸಸ್ ನಮ್ಮ ಕನ್ನಡ ಸಿನಿಮಾಗಳಿಗೆ ಲಭ್ಯ ಆಗಲಿಲ್ಲ. ಯಾವಾಗ ಕಾಂತಾರ ಸಿನಿಮಾ ತೆರೆ ಕಾಣ್ತು ಅಂದರೆ ರಿಲೀಸ್ ಆಗಿ ಒಂದು ದೊಡ್ಡ ಮಟ್ಟದಲ್ಲಿ ಹೈಪ್ ಕಾಣ್ತಾ ಹೋಯಿತು, ಅದಾದಮೇಲೆ ಒಂದಾದ ಮೇಲೆ ಒಂದು ನಮ್ಮ ಕನ್ನಡ ಸಿನಿಮಾಗಳು ರಿಲೀಸ್ ಆಗ್ತಾ ಹೋಯಿತು. ರಿಲೀಸ್ ಆಗ್ತಾ ಹೋದಂತೆ ಎಲ್ಲ ಕನ್ನಡ ಸಿನಿಮಾಗಳು ಅಷ್ಟಾಗಿ ಒಳ್ಳೆ ಪ್ರದರ್ಶನನ ಕಾಣದೇ ಇರ್ಬೋದು. ಆದರೆ ಕೆಲವೊಂದು ಕನ್ನಡ ಸಿನಿಮಾಗಳು ದೊಡ್ಡ ಮಟ್ಟದಲ್ಲೇ ಹೆಸರು ಮಾಡಿದೆ ಅಂತ ಹೇಳ್ಬೋದು. ಇನ್ನು ಡೆವಿಲ್ ಮೇಲೆ ಸಾಕಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡಿದ್ರು. ಡೆವಿಲ್ ಸಿನಿಮಾ ಎಲ್ಲೋ ಆ ನಿರೀಕ್ಷೆಗಳನ್ನು ಮುಟ್ಟೋದ್ರಲ್ಲಿ ಯಶಸ್ವಿ ಆಗಲಿಲ್ಲ ಅಂತ ಕಾಣುತ್ತೆ. ಇನ್ನು 25 ಕೋಟಿ ಕಲೆಕ್ಷನ್ ಮಾಡೋದಕ್ಕೂ ಕೂಡ ಒದ್ದಾಡ್ತಾ ಇದೆ ಇನ್ನು ಡೆವಿಲ್ ಚಿತ್ರತಂಡ ಅಂತಲೇ ಹೇಳ್ಬೋದು. ಇನ್ನು ಈ ವರ್ಷ ಇನ್ನೇನು ಮುಗಿತಾ ಬರ್ತಿದೆ, ಈ ವಾರ ಯಾವುದೇ ಸಿನಿಮಾಗಳು ಕೂಡ ರಿಲೀಸ್ ಆಗಿಲ್ಲ ಅನ್ನೋದು ಎಲ್ಲೋ ಒಂದು ಕಡೆ ನಮ್ಮ ಕನ್ನಡಿಗರಿಗೆ ಬೇಸರ ಆಗುತ್ತೆ. ಆ್ಯಂಡ್ ಹೋಪ್ಫುಲಿ ಅದು ಒಂಥರ ಪ್ಲಸ್ ಕೂಡ ಆಗಿರ್ಬೋದು. ಮುಂದಿನ ವರ್ಷ ಹೊಸ ಸ್ಟಾರ್ಟ್ ಸಿಗುತ್ತೇನೋ, ಆ ಲಕ್ಕಿ ಇಯರ್ ಅವ್ರಿಗೆ ಆಗಿರ್ಬೋದೇನೋ ನಿರ್ದೇಶಕರಿಗೆ ಅನ್ನೋ ಮಾತುಗಳು ಕೂಡ ಸಾಮಾನ್ಯವಾಗಿ ಕೇಳ್ತಾ ಬರುತ್ತೆ. ಇನ್ನು ಡಿಸೆಂಬರ್ ಲಕ್ಕಿ ಮಂತ್ ಅಂತ ಹೇಳ್ದಂಗೆ ಇನ್ನು 2 ಸಿನಿಮಾಗಳು ಬಾಕಿ ಇದೆ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ. ಅದು ದೊಡ್ಡ ಸೂಪರ್ ಸ್ಟಾರ್ಗಳ ಸಿನಿಮಾ ಅದಾಗಿದೆ. 45 ಹಾಗೆ ಮಾರ್ಕ್ ಸಿನಿಮಾ ರೆಡಿ ಆಗಿದೆ ರಿಲೀಸ್ಗೆ. ಸಾಕಷ್ಟು ಸಿನಿಮಾಗಳು ಏನು ನವೆಂಬರ್ನಲ್ಲಿ ಬಂತು ಅಂದರೆ ವಾರಕ್ಕೆ 8ರಿಂದ 10 ಸಿನಿಮಾಗಳು ಕೂಡ ತೆರೆ ಕಂಡಂತಹ ದಿನಗಳು ಕೂಡ ಇದೆ. ಅಂದರೆ ನವೆಂಬರ್ನಲ್ಲಿ ನಾವು ನೋಡೋದಾದರೆ ಮಿನಿಮಮ್ ಏನಿಲ್ಲ ಅಂತ ಹೇಳಿದ್ರು ಪ್ರತಿ ವಾರ 5 ಸಿನಿಮಾಗಳು ರಿಲೀಸ್ ಆಗ್ತಿತ್ತು. ಆದರೆ ಈ ವಾರ ಯಾವ ಸಿನಿಮಾನೂ ಇಲ್ಲ ಅನ್ನೋದು 200% ನಿಜ. ಇನ್ನು ಎರಡನೇ ವಿಷಯ ಏನಪ್ಪ ಅನ್ನೋದಾದರೆ ಈ ಇಯರ್ನಲ್ಲಿ ಅಂದರೆ 2025ರಲ್ಲಿ ಇಲ್ಲಿಯವರೆಗೆ ತೆರೆ ಕಂಡಂತಹ ಸಿನಿಮಾಗಳ ಪೈಕಿ ಅಂದರೆ ನಮ್ಮ ಭಾರತ ಚಿತ್ರರಂಗದ ಸಿನಿಮಾಗಳ ಪೈಕಿ ಈ ವರ್ಷ ಯಾವುದು ಟಾಪ್ 1ನಲ್ಲಿದೆ ಬಾಕ್ಸ್ ಆಫೀಸ್ ಕಲೆಕ್ಷನ್ನಲ್ಲಿ ಅನ್ನೋದಾದರೆ ಕಾಂತಾರ ಚಾಪ್ಟರ್ 1 ಮೊದಲನೇದಾಗಿ. ಕಾಂತಾರ ಸಿನಿಮಾ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯನ್ನೇ ಒಂದು ದೊಡ್ಡ ಮಟ್ಟಿಗೆ ತಗೊಂಡೋದಂತಹ ಸಿನಿಮಾ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಕಾಂತಾರ ಚಾಪ್ಟರ್ 1 ಸಿನಿಮಾ ರಿಲೀಸ್ ಆದಮೇಲೆ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಬರೋದಕ್ಕೆ ಶುರು ಆಯಿತು. ಈಗ ದೊಡ್ಡ ಸಿನಿಮಾಗಳೇ ಲೈನಪ್ನಲ್ಲಿ ಇದೆ ಅಂತ ಕೂಡ ಹೇಳ್ಬೋದು. ನಮ್ಮ ಕನ್ನಡ ಚಿತ್ರರಂಗನ ಮತ್ತೆ ಎಲ್ಲರೂ ತಿರುಗಿ ನೋಡುವಂತೆ ಮಾಡಿದ್ದು ಕಾಂತಾರ ಚಾಪ್ಟರ್ 1 ಸಿನಿಮಾ. ಜಾನ್ವರಿಯಿಂದ ಅಂದರೆ ಅಕ್ಟೋಬರ್ವರೆಗೂ ಅಂದರೆ ಮೊದಲ 6 ತಿಂಗಳು ಏನಿದೆ, 6-7 ತಿಂಗಳು
ತಿಂಗಳೇನಿದೆ ಯಾವುದೇ ರೀತಿಯಾದಂತಹ ಅಷ್ಟಾಗಿ ಸಕ್ಸಸ್ಫುಲ್ ಸಿನಿಮಾಗಳನ್ನು ನಾವು ನೋಡಲಿಲ್ಲ. ಅದೇ ದೀಪಾವಳಿಗೆ ಬಂದಂತಹ ಈ ಕಾಂತಾರ ಸಿನಿಮಾ, ದಸರಾ ದೀಪಾವಳಿ ಟೈಮ್ನಲ್ಲಿ ಬಂದಂತಹ ಈ ಕಾಂತಾರ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ಕಾಣ್ತದೆ. ಈಗಲೂ ಕೂಡ ಸಕ್ಸಸ್ಫುಲಿ ಥಿಯೇಟರ್ಸ್ನಲ್ಲಿ ರನ್ ಆಗ್ತಿದೆ. OTTಯಲ್ಲಿ ಸಿನಿಮಾ ಇದ್ರೂ ಕೂಡ. ಇನ್ನು ರಿಷಬ್ ಶೆಟ್ಟಿ ಅವರು ನಟಿಸಿ ನಿರ್ದೇಶಿಸಿರುವಂತಹ ಸಿನಿಮಾ ಕಾಂತಾರ ಚಾಪ್ಟರ್ 1, ಹಾಗೆ ಹೊಂಬಾಳೆ ಫಿಲಿಮ್ಸ್ ಅವರು ನಿರ್ಮಾಣ ಮಾಡಿರುವಂತಹ ಸಿನಿಮಾ ಇದು. ಈಗಾಗಲೇ 853 ಕೋಟಿಗಳನ್ನು ಕಲೆಕ್ಷನ್ ಮಾಡಿದೆ ವರ್ಲ್ಡ್ ವೈಡ್. ಸೊ ಟಾಪ್ 1ಅಲ್ಲಿ ಈ ವರ್ಷ ಬಾಕ್ಸ್ ಆಫೀಸ್ನಲ್ಲಿ ಕಲೆಕ್ಟ್ ಮಾಡಿದಂತಹ ಟಾಪ್ 1 ಸಿನಿಮಾ ಅನ್ನೋ ಲಿಸ್ಟ್ನಲ್ಲಿ ಈಗಾಗಲೇ ಕಾಂತಾರ ಚಾಪ್ಟರ್ 1 ಗಟ್ಟಿಯಾಗಿ ಕೂತ್ಕೊಂಡ್ಬಿಟ್ಟಿದೆ. ಇನ್ನು ಎರಡನೇ ಸಿನಿಮಾ ಅಂತ ಹೇಳಿದ್ರೆ ಚಾವಾ ಸಿನಿಮಾ. ಅಂದರೆ ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಈಗ ಏನು ನಮ್ಮ ಕನ್ನಡದವ್ರಿಗೆ ಸೆಕೆಂಡ್ ಹಾಫ್ ವರ್ಕೌಟ್ ಆಯಿತು, ಅದೇ ರೀತಿಯಲ್ಲಿ ಒಂದು ಸ್ವಲ್ಪ ನಾರ್ತ್ ಅವ್ರಿಗೆ ಕೂಡ ಹಾಗೆ ವರ್ಕೌಟ್ ಆಯಿತು ಅಂತ ಕಾಣುತ್ತೆ. ಅಂದರೆ ಚಾವಾ ಸಿನಿಮಾ ರಿಲೀಸ್ ಆದಮೇಲೆ ಒಂದಷ್ಟು ಬಾಲಿವುಡ್ನಲ್ಲಿ ಸಿನಿಮಾಗಳು ಸೌಂಡ್ ಮಾಡೋದಕ್ಕೆ ಶುರು ಮಾಡ್ತು. ಒಂದಷ್ಟು ಸಿನಿಮಾಗಳು ಒಳ್ಳೆ ಪ್ರದರ್ಶನಗಳನ್ನು ಕೂಡ ಕೊಡೋದಕ್ಕೆ ಶುರುವಾಯಿತು. ಇನ್ನು ಚಾವಾ ಸಿನಿಮಾ ರಶ್ಮಿಕಾ ಮಂದಣ್ಣ ಹಾಗೆ ವಿಕ್ಕಿ ಕೌಶಲ್ ಅವರು ಅಭಿನಯಿಸಿರುವಂತಹ ಚಾವಾ ಸಿನಿಮಾ ಉತ್ತರ ಭಾರತದಲ್ಲಿ ಸಿಕ್ಕಾಪಟ್ಟೆ ಸೌಂಡ್ ಮಾಡಿದಂತಹ ಸಿನಿಮಾ. ಇನ್ನು ನಮ್ಮ ದಕ್ಷಿಣ ಭಾರತದಲ್ಲಿ ಅಷ್ಟಾಗಿ ಆ ಸಿನಿಮಾನ ನಾವು ನೋಡಲಿಲ್ಲ. ಇದು ಉಮೇಶ್ ಅವರು ನಿರ್ದೇಶನ ಮಾಡಿರುವಂತಹ ಸಿನಿಮಾ ಇದಾಗಿದೆ. ಆ್ಯಂಡ್ ಈ ಸಿನಿಮಾ ಒಂಥರ ಹೈಪ್ ಕ್ರಿಯೇಟ್ ಮಾಡಿತ್ತು. ಅಂದರೆ ಛತ್ರಪತಿ ಶಿವಾಜಿಯವರ ಮಗನ ಸ್ಟೋರಿ ಇದಾಗಿರೋದ್ರಿಂದ ಒಂಥರ ದೊಡ್ಡ ಹೈಪ್. ಮರಾಠಿಗರಿಗೆ ಇದೊಂದು ಹತ್ತಿರವಾದಂತಹ ಸಿನಿಮಾ. ಅಂದರೆ ಮಹಾರಾಷ್ಟ್ರ ಸೈಡೆಲ್ಲ ಸಾಕಷ್ಟು ಒಳ್ಳೆ ಪ್ರದರ್ಶನಗಳ ಕಂಡಂತಹ ಸಿನಿಮಾ ಅಂತ ಹೇಳಿದ್ರೆ ಅದು ಚಾವಾ ಸಿನಿಮಾ. ಇದು 808.4 ಕೋಟಿ ಕಲೆಕ್ಷನ್ ಮಾಡಿದೆ. ಅಷ್ಟು ದೊಡ್ಡ ಮಟ್ಟದ ಯಶಸ್ವಿ ಪ್ರದರ್ಶನ ಕಂಡಂಥದ್ದು ಸೆಕೆಂಡ್ ಲಿಸ್ಟ್ನಲ್ಲಿ ಇರುವಂತಹದ್ದು ಚಾವಾ ಸಿನಿಮಾ. ಈಗಾಗಲೇ ಬಾಕ್ಸ್ ಆಫೀಸ್ನಲ್ಲಿ ಫಸ್ಟ್ ಸ್ಥಾನನ ಕಾಂತಾರ ಚಾಪ್ಟರ್ 1 ಪಡ್ಕೊಂಡಿದ್ರೆ, ಸೆಕೆಂಡ್ ಸ್ಥಾನನ ಚಾವಾ ಸಿನಿಮಾ ಪಡ್ಕೊಂಡಿದೆ. ಇನ್ನು ಮೂರನೇದಕ್ಕೆ ಬರೋದಾದರೆ ದುರಂಧರ್ ಸಿನಿಮಾ. ದುರಂಧರ್ ಸಿನಿಮಾ ಕೂಡ ಈಗ ಬಾಕ್ಸ್ ಆಫೀಸ್ನಲ್ಲಿ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಿರುವಂತಹ ಸಿನಿಮಾ. ಮೊದಲ 2 ವಾರದಲ್ಲೇ 500 ಕೋಟಿ ಕ್ಲಬ್ ಸೇರಿರುವಂತಹ ಸಿನಿಮಾ ಅಂತ ಹೇಳಿದ್ರೆ ಅದು ದುರಂಧರ್ ಸಿನಿಮಾ. ಈಗಾಗಲೇ 300 ಕೋಟಿಗೂ ಹೆಚ್ಚು ಕಲೆಕ್ಷನ್ ನಮ್ಮ ಭಾರತದಲ್ಲೇ ಆಗಿದೆ. ವರ್ಲ್ಡ್ ವೈಡ್ ಇನ್ನೂ 500 ಕೋಟಿ ಆಗಿದೆ ಅಂತ ಹೇಳ್ತಿದ್ದಾರೆ. ಇನ್ನೂ ಥಿಯೇಟರ್ನಲ್ಲಿ ಯಶಸ್ವಿಯಾಗಿ ಪ್ರದರ್ಶನ ಕಾಣ್ತಿದೆ. ಸೊ ಸಮ್ವೇರ್ ಟ್ರೇಡ್ ಎಕ್ಸ್ಪರ್ಟ್ಗಳ ಪ್ರಕಾರ ಇದು ಒಂದು 800 ಕೋಟಿವರೆಗೂ ಕಲೆಕ್ಟ್ ಮಾಡುವಂತಹ ಎಲ್ಲ ಚಾನ್ಸಸ್ ಇದೆ ಅಂತ ಕೂಡ ಈಗಾಗಲೇ ಹೇಳ್ತಾ ಇದ್ದಾರೆ. ಸೊ ದುರಂಧರ್ ರಣವೀರ್ ಸಿಂಗ್ ಅವರ ಅಭಿನಯಕ್ಕೆ ಸಾಕಷ್ಟು ಜನ ಪ್ರಶಂಸೆಗಳನ್ನು ಕೊಡ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನಮ್ಮ ಭಾರತದ ಸಿನಿಮಾ ಹೇಗೆ ಸ್ಪೈ ಪಾಕಿಸ್ತಾನ್ನಲ್ಲಿ ಕೆಲಸ ಮಾಡ್ತಾರೆ ನಮ್ಮ ಭಾರತದವರು ಅನ್ನೋದು ಪ್ರತಿಯೊಂದನ್ನು ತುಂಬ ಇನ್ ಡೆಪ್ತ್ ಆಗಿ ತೋರಿಸಿದ್ದಾರೆ. ಹಾಗೆ ವೈಲೆನ್ಸನ್ನು ಕೂಡ ಈ ಸಿನಿಮಾದಲ್ಲಿ ತುಂಬ ಇನ್ ಡೆಪ್ತ್ ಆಗಿ ತೋರಿಸಿದ್ದಾರೆ. ಏನೇನೆಲ್ಲ ಆಗಿತ್ತು ಅನ್ನೋ ಕಾರಣಕ್ಕೆ ಸಾಕಷ್ಟು ಜನ ಥಿಯೇಟರ್ ಕಡೆ ಮುಖ ಮಾಡಿ ಈ ಸಿನಿಮಾನ ನೋಡ್ತಿದ್ದಾರೆ. ಮೊದಲ 2 ದಿನ ಅಷ್ಟೇನು ಹೈಪ್ ಇರಲಿಲ್ಲ. ಹೋಗ್ತಾ ಹೋಗ್ತಾ ಮೌತ್ ಪಬ್ಲಿಸಿಟಿಯಿಂದ ಸಾಕಷ್ಟು ಒಳ್ಳೆ ಪ್ರಶಂಸೆಗಳು ಸಿಕ್ಕ ಕಾರಣ ಈಗ ಯಶಸ್ವಿಯಾಗಿ ಚಿತ್ರಮಂದಿರಗಳಲ್ಲಿ ರನ್ ಆಗ್ತಾ ಇರುವಂಥದ್ದು ದುರಂಧರ್ ಸಿನಿಮಾ. ಇದು ಬಾಕ್ಸ್ ಆಫೀಸ್ನ ಕೊಳ್ಳೆ ಹೊಡಿತಾ ಇದೆ ಈಗ ಸದ್ಯಕ್ಕೆ. ಇನ್ನು 4ನೇ ಸಿನಿಮಾ ಅನ್ಎಕ್ಸ್ಪೆಕ್ಟೆಡ್ ಬ್ಲಾಕ್ ಬಸ್ಟರ್ ಅಂದರೆ ಅದು ಸಯ್ಯಾರ ಸಿನಿಮಾ. IMDb ಪ್ರಕಾರ ಈಗ ರೊಮ್ಯಾಂಟಿಕ್ ಹಿಟ್ ಲಿಸ್ಟ್ನಲ್ಲಿ ಸೇರ್ಕೊಂಡಿದೆ ಸಯ್ಯಾರ ಸಿನಿಮಾ. ಅಹಾನ್ ಪಾಂಡೆ ಅವರ ಸಿನಿಮಾ ಇದು. ಅಂದರೆ ಯಶ್ರಾಜ್ ಫಿಲಿಮ್ಸ್ ಅವರು ಬರೀ 50 ಕೋಟಿಗೆ ನಿರ್ಮಾಣ ಮಾಡಿದಂತಹ ಸಿನಿಮಾ 500ಕ್ಕೂ ಹೆಚ್ಚು ಕೋಟಿನ ಕಲೆಕ್ಷನ್ ಮಾಡಿದಂತಹ ಸಿನಿಮಾ ಅಂದರೆ ಸಯ್ಯಾರ ಸಿನಿಮಾ. ಅಂದರೆ 50 ಕೋಟಿ ಬಜೆಟ್ನಲ್ಲಿ ಸ್ಟಾರ್ಟ್ ಆದಂತಹ ಈ ಸಿನಿಮಾ 575 ಕೋಟಿ ಕಲೆಕ್ಷನ್ ಮಾಡಿ ರೊಮ್ಯಾಂಟಿಕ್ ಹಿಟ್ ಲಿಸ್ಟ್ ಪಟ್ಟಿಯನ್ನು ಸೇರ್ಕೊಂಡಿದೆ. ಅಂದರೆ ಯೂತ್ಸ್ ಎಲ್ಲ ಸೇರ್ಕೊಂಡು ಮಾಡಿರುವಂತಹ ಸಿನಿಮಾ ಇದು. ಏನು ಅಷ್ಟು ಚೆನ್ನಾಗಿದೆಯಾ, ಆ ಥರ ಇದೆಯಾ, ಈ ಥರ ಇದೆಯಾ ಅಂತ ಹೇಳಿ ಸಾಕಷ್ಟು ಕಮೆಂಟ್ಸ್ ಕೂಡ ಬಂತು ಸಯ್ಯಾರ ಸಿನಿಮಾಗೆ. ಆದರೆ ಥಿಯೇಟರ್ನಲ್ಲಿ ಈ ಸಿನಿಮಾ ನೋಡಿ ಸಾಕಷ್ಟು ಪ್ರೇಕ್ಷಕರು ಅತ್ತಿದ್ದಾರೆ, ಹಾಗೆ ಅದನ್ನು ಫೀಲ್ ಮಾಡಿದ್ದಾರೆ ಅನ್ನೋ ಒಂದಷ್ಟು ಪ್ರತಿಕ್ರಿಯೆಗಳನ್ನ ಕೂಡ ನಾವು ಈಗಾಗಲೇ ಕೇಳಿದ್ವಿ. ಸೊ ಸಯ್ಯಾರ ಸಿನಿಮಾ ಕೂಡ ಒಂದು ರೊಮ್ಯಾಂಟಿಕ್ ಹಿಟ್ ಲಿಸ್ಟ್ನಲ್ಲಿ ಬಾಕ್ಸ್ ಆಫೀಸ್ನಲ್ಲಿ ಧೂಳೆಬ್ಬಿಸಿದಂತಹ ಸಿನಿಮಾ, ಅನ್ಎಕ್ಸ್ಪೆಕ್ಟೆಡ್ ಸಿನಿಮಾ ಅಂತಲೇ ಹೇಳ್ಬೋದು. ಇನ್ನು 5ನೇ ಪಟ್ಟಿಗೆ ಬಂದಿರೋದು ಮತ್ತೆ ನಮ್ಮ ಸೌತ್ ಸಿನಿಮಾ. ಭಾರತ ಅಂದರೆ ಸೌತ್ ಭಾರತದಲ್ಲಿ ಅನ್ನೋದಾದರೆ ಅದು ಕೂಲಿ ಸಿನಿಮಾ. ಅಫ್ಕೋರ್ಸ್ ಅದು ರಜನಿಕಾಂತ್ ಹಾಗೆ ಅಕ್ಕಿನೇನಿ, ನಾಗಾರ್ಜುನ ಅವರು, ಉಪೇಂದ್ರ ಅವರು, ರಚಿತಾ ರಾಮ್ ನಮ್ಮ ಇಬ್ಬರು ಕನ್ನಡಿಗರು ಇರುವಂತಹ ಸಿನಿಮಾ ಅಂದರೆ ಅದು ಕೂಲಿ ಸಿನಿಮಾ. ಈ ಕೂಲಿ ಸಿನಿಮಾ ಕೂಡ ಸಾಕಷ್ಟು ಹೈಪ್ ಕ್ರಿಯೇಟ್ ಮಾಡಿದಂತಹ ಸಿನಿಮಾ. ಅಂದರೆ ಕಾಂತಾರ ಆದಮೇಲೆ ತೆರೆ ಕಂಡಂತಹ ಸಿನಿಮಾ ಅಂತ ಹೇಳಿದ್ರೆ ಅದು ಕೂಲಿ ಸಿನಿಮಾ. ಇದು ಕೂಡ ತುಂಬ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡಿ ಈಗಾಗಲೇ ಬಾಕ್ಸ್ ಆಫೀಸ್ನಲ್ಲಿ 514 ಕೋಟಿಗಳನ್ನು ಕಲೆಕ್ಷನ್ ಮಾಡಿ ಈಗ ಬಾಕ್ಸ್ ಆಫೀಸ್ನಲ್ಲಿ 5ನೇ ಸ್ಥಾನದಲ್ಲಿ ಈ ವರ್ಷದ ಮೋಸ್ಟ್ ಕಲೆಕ್ಷನ್
ಕಲೆಕ್ಷನ್ ಆಗಿರುವಂತಹ ಒಂದು ಪಟ್ಟಿಗೆ ಸೇರ್ಕೊಂಡಿದೆ ಕೂಲಿ ಸಿನಿಮಾ. ನಾವು ಈ ವರ್ಷ ಯಾವ್ಯಾವ ಸಿನಿಮಾಗಳು ಎಷ್ಟೆಷ್ಟು ಬಾಕ್ಸ್ ಆಫೀಸ್ನಲ್ಲಿ ಲೂಟಿ ಮಾಡಿ ಸೇರಿದೆ ಅನ್ನೋದನ್ನು ಈಗಾಗಲೇ ನಾವು ನೋಡಿದ್ದೀವಿ. ಸೊ ಇದು ಟಾಪ್ 5 ಸಿನಿಮಾಸ್ ಅಂತಲೇ ಹೇಳ್ಬೋದು. ಕಾಂತಾರ, ಚಾವ, ದುರಂಧರ್, ಸಯ್ಯಾರ ಹಾಗೆ ಕೂಲಿ ಸಿನಿಮಾ. ಈ 5 ಸಿನಿಮಾಗಳು ಈ ವರ್ಷ ಅತ್ಯಂತ ಹೆಚ್ಚು ಕಲೆಕ್ಷನ್ ಮಾಡಿ ಬಾಕ್ಸ್ ಆಫೀಸ್ನಲ್ಲಿ ತಮ್ಮ ಸ್ಥಾನನ ಗಟ್ಟಿಯಾಗಿ ಪಡೆದುಕೊಂಡಿರುವಂತಹ ಸಿನಿಮಾಗಳ ಪಟ್ಟಿ. ಇನ್ನು 2026ಕ್ಕೆ ನಮ್ಮ 2 ಕನ್ನಡ ಸಿನಿಮಾಗಳು ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ಸ್ನ ಈಗಾಗಲೇ ಕ್ರಿಯೇಟ್ ಮಾಡಿದೆ. ಮೊದಲನೇದಾಗಿ ದುನಿಯಾ ವಿಜಯ್ ಹಾಗೆ ರಚಿತಾ ರಾಮ್ ಅವರು ನಟಿಸ್ತಾ ಇರುವಂತಹ ಲ್ಯಾಂಡ್ ಲಾರ್ಡ್ ಸಿನಿಮಾ, ಹಾಗೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ನಟಿಸ್ತಾ ಇರುವಂತಹ ಟಾಕ್ಸಿಕ್ ಸಿನಿಮಾ. ಇವೆರಡೂ ಕೂಡ ಸಿಕ್ಕಾಪಟ್ಟೆ ಹೈಪ್ನ ಕ್ರಿಯೇಟ್ ಮಾಡಿದೆ ನಮ್ಮ ಕನ್ನಡಿಗರಿಗೆ. ಇನ್ನು ಈ ವರ್ಷ ಕೊನೆಯದಾಗಿ ಬರ್ತಿರುವಂತಹ ಮಾರ್ಕ್ ಹಾಗೆ 45 ಸಿನಿಮಾಗೂ ಕೂಡ ಸಾಕಷ್ಟು ಜನ ಅಭಿಮಾನಿಗಳು ವೆಯ್ಟ್ ಮಾಡ್ತಿದ್ದಾರೆ. ಸೊ ನೀವು ಯಾವ ಸಿನಿಮಾಗೆ ವೆಯ್ಟ್ ಮಾಡ್ತಿದ್ದೀರಾ ಅಂತ ಕಮೆಂಟ್ ಮಾಡೋದನ್ನ ಮೂಲಕ ತಿಳಿಸಿ. ಹಾಗೆ ಮುಂದಿನ ಎಪಿಸೋಡ್ನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಫಾಲೋ ಮಾಡಿ ಫಿಲ್ಮಿ ಬೀಟ್ ಕನ್ನಡ.